ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. 9:54 ಆಗಿದೆ. ನಾನು ಆಲ್ರೆಡಿ ಪ್ರಾಫಿಟನ್ನು ಮಾಡಿರ್ತೀನಿ. 1:2 ಟಾರ್ಗೆಟ್ ಪ್ರಾಪರಾಗಿ ಹಿಟ್ ಆಗುತ್ತೆ. ನೆಕ್ಸ್ಟ್ ನಿಫ್ಟಿ ಎಕ್ಸ್ಪೈರಿ ಇವತ್ತು 10th ಫೆಬ್ರವರಿ ಆಗಿರುತ್ತೆ. ಸೊ 5141 ರುಪೀಸ್ ಪ್ರಾಫಿಟನ್ನು ನಾನು ಬುಕ್ ಮಾಡಿರ್ತೀನಿ. ಸೊ ಲಾಜಿಕ್ ಏನಿತ್ತು ಪೇಂಡಲ್ನ ತೋರಿಸ್ತೀನಿ, ಚಾರ್ಟಲ್ಲಿ ಹೋಗೋಣ ಬನ್ನಿ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಮಾರ್ಕೆಟು ಗ್ಯಾಪ್ ಓಪನ್ ಆಗುತ್ತೆ. ಇಲ್ಲಿ ಸಸ್ಟೈನ್ ಆಗಲ್ಲ. ಪ್ರೀವಿಯಸ್ ಸಪೋರ್ಟ್ ಇರುತ್ತಲ್ಲ, ಇಲ್ಲಿ ಎಸ್ಟರ್ಡೇ ಕ್ಲೋಸ್ ಆಗಿರುತ್ತೆ ಮಾರ್ಕೆಟು. ಇದನ್ನು ಇಲ್ಲಿಂದ ಸಪೋರ್ಟನ್ನು ತೊಗೊಂಡು ಮೇಲ್ಗಡೆ ಕ್ಲೋಸ್ ಆಗುತ್ತೆ. ದಿಸ್ ಪರ್ಟಿಕ್ಯುಲರ್ ನಾನು ಸರ್ಕಲ್ ಮಾಡಿ ಇಟ್ಟಿದ್ದೀನಲ್ಲ, ದಿಸ್ ಪರ್ಟಿಕ್ಯುಲರ್ ಕ್ಯಾಂಡಲು ನಮಗೆ ಎಂಟ್ರಿ ಕೊಡುವಂಥ ಕ್ಯಾಂಡಲ್, ಮೈ ಫೇವ್ರೇಟ್ ಸ್ಟ್ರಾಟಜಿ ಪಿನ್ ಬಾರು. ಸೊ ಇಲ್ಲಿ ಎಂಟ್ರಿ ತೊಗೊಂಡು 1:1.5 ಸ್ಪಾಟಲ್ಲಿ ಅಂದರೆ ಇಂಡೆಕ್ಸಲ್ಲಿ ನಿಫ್ಟಿ 15 ರೀಚ್ ಮಾಡೋಷ್ಟರಲ್ಲಿ ನನಗೆ ಪ್ರೀಮಿಯಮಲ್ಲಿ 40 ಪಾಯಿಂಟ್ಸ್ ಕೊಟ್ಟಿರುತ್ತೆ. ಸೊ 2 ಲಾಟಿಂದ ನಾನು ಎಂಟ್ರಿ ಆಗಿರ್ತೀನಿ. ಆಲ್ಮೋಸ್ಟ್ ನನಗೆ ಇಲ್ಲಿ 5141 ರುಪೀಸ್ ಪ್ರಾಫಿಟ್ನ ಬುಕ್ ಮಾಡಿರ್ತೀನಿ. 20 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಇತ್ತು, 40 ಪಾಯಿಂಟ್ಸ್ ಟಾರ್ಗೆಟ್ ರೀಚ್ ಮಾಡಿದ್ದೀವಿ. ಸೊ ಈಗ ಮತ್ತೆ ನಮ್ಮ ಟಾರ್ಗೆಟ್ ಹಿಟ್ ಮಾಡಿ ಮಾರ್ಕೆಟು 148 ಈ ಥರ ಪ್ರೈಸಲ್ಲಿ ಟ್ರೇಡ್ ಆಗ್ತಾಯಿದೆ. 170ವರೆಗೂ ಟಚ್ ಆಗಿತ್ತು ಪ್ರೈಸ್. 170ಗೆ ನಾನು ಲಿಮಿಟಲ್ಲಿ ಸೆಟ್ ಮಾಡಿದ್ದೆ. ಸೊ ನಾನು ಎಕ್ಸಿಟ್ ಆಗ್ತೀನಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ನಿನ್ನೆ ನಮ್ಮದು ಸ್ಟಾಪ್ ಲಾಸ್ ಹಿಟ್ ಆಗಿತ್ತು 2500. ಓಕೆ, ಇವತ್ತು 1:2ವರೆಗೂ ಟಾರ್ಗೆಟ್ನ ರೀಚ್ ಮಾಡಿದ್ದೀವಿ. ಸೊ 5141 ರುಪೀಸ್ ಪ್ರಾಫಿಟನ್ನು ಬುಕ್ ಮಾಡಿದ್ದೀನಿ. ಡನ್ ಫಾರ್ ದ ಡೇ ಗೈಸ್. ತುಂಬಾ ಪ್ರಾಪರ್ ಆಗಿರುವಂಥ ಒಂದು ಸೆಟಪ್ಪು, ಮೈ ಫೇವ್ರೇಟ್ ಸ್ಟ್ರಾಟಜಿ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.